ನಮಸ್ಕಾರ ಸ್ನೇಹಿತರೆ. ಅಶ್ವಿನಿ ಗೌಡ ಜೊತೆ ಧ್ರುವಂತ ಚೆನ್ನಾಗಿಯೇ ಇದ್ದರು. ಆದ್ರೆ ಟಾಸ್ಕ್ ವಿಷಯವಾಗಿ ಇಬ್ಬರು ಮಧ್ಯೆ ಬಿರುಕು ಮೂಡಿದೆ. ಅಶ್ವಿನಿ ಗೌಡ ಡಬಲ್ ಗೇಮ್ ನ ಧ್ರುವಂತ್ ಎಕ್ಸ್ಪೋಸ್ ಮಾಡಿದ್ರು. ಇತ್ತ ಅಶ್ವಿನಿ ಗೌಡಗೆ ಗಿಲ್ಲಿ ನಟ ಚೆನ್ನಾಗಿ ಉರ್ಸಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಶ್ವಿನಿ ಗೌಡ ಜೊತೆ ಧ್ರುವಂತ್ ಆತ್ಮೀಯವಾಗಿದ್ದಾರೆ. ಗಿಲ್ಲಿ ನಟ ಹಾಗೂ ರಕ್ಷಿತಾ ಕಂಡ್ರೆ ಧ್ರುವಂತ್ ಉರಿದು ಬೀಳ್ತಿದ್ದಾರೆ. ಆದ್ರೆ ಟಾಸ್ಕ್ ಸೆಲೆಕ್ಷನ್ ವಿಷಯದಲ್ಲಿ ಮಾತ್ರ ಅಶ್ವಿನಿ ಗೌಡ ವಿರುದ್ಧ ಧ್ರುವಂತ್ ರೊಚ್ಚಿಗೆದ್ದರು. ಅಶ್ವಿನಿ ಗೌಡ ಅವರ ಪಕ್ಷಪಾತ ಫೇವರಿಸಂನ ಧ್ರುವಂತ್ ಬಟಾಬಯಲು ಮಾಡಿದ್ದಾರೆ. ಇನ್ನು ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ಅಶ್ವಿನಿ ಗೌಡ ಅವರನ್ನ ಗಿಲ್ಲಿ ನಟ ಚೆನ್ನಾಗಿಯೇ ಉರ್ಸಿದ್ದಾರೆ. ಅಶ್ವಿನಿ ಗೌಡ ಪರವಾಗಿ ಆಡಲು ಧನುಷ್, ಅಭಿಷೇಕ್, ಶ್ರೀಕಾಂತ್, ಧ್ರುವಂತ್ ತಯಾರಿದ್ದರು. ಮೊದಲ ಟಾಸ್ಕ್ ನಲ್ಲಿ ಧನುಷ್ ಹಾಗೂ ಅಭಿಷೇಕ್ ಆಟವಾಡಿದ್ದರು. ಹೀಗಾಗಿ ಎರಡನೇ ಟಾಸ್ಕ್ ನಲ್ಲಿ ತಮಗೆ ಚಾನ್ಸ್ ಸಿಗಬೇಕು ಅಂತ ಧ್ರುವಂತ್ ಹಠ ಹಿಡಿದ್ರು. ಈ ಮಧ್ಯೆ ನಿಮಗೆ ಆಟ ಗೆಲ್ಲಬೇಕು, ಆಟ ಗೆದ್ದರೆ ಕ್ಯಾಪ್ಟನ್ಸ್ಗೆ ಹೋಗೋದು, ಇದಕ್ಕೆ ತುಂಬಾ ತಾಳ್ಮೆ ಬೇಕು ಎಂದು ಅಶ್ವಿನಿ ಗೌಡಗೆ ಧನುಷ್ ಹೇಳಿದ್ರು. ಈ ವೇಳೆ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಧ್ರುವಂತ್ ಹಠದ ಮುಂದೆ ಅಶ್ವಿನಿ ಗೌಡ ಸೋತರು. ಟಾಸ್ಕ್ಗೆ ಧ್ರುವಂತ್ ಅವರನ್ನೇ ಅಶ್ವಿನಿ ಗೌಡ ಆಯ್ಕೆ ಮಾಡಿದ್ರು. ಆಟದಲ್ಲಿ ಜಾಹ್ನವಿ, ರಿಷಾ ಹಿಂದೆ ಬಿದ್ದಿದ್ದರು. ಆದ್ರೆ ಕೊನೆಗೆ ಬೇಗ ಆಟ ಮುಗಿಸಿ ಅಶ್ವಿನಿ ಗೌಡ ತಂಡದ ಗೆಲುವಿಗೆ ಕಾರಣವಾಗಿದ್ದು ಧ್ರುವಂತ್. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.